ಪುಷ್ಪ ಅವರೇ ಬನ್ನಿ ಬನ್ನಿ. ರಘುಪತಿ ಅವರೇ, ನಮ್ಮ ಕಂಪನಿ ನಿಯಮಗಳು ಈ ಮದುವೆಗೆ ಅಡ್ಡಿ ಆಗ್ತಿವೆ ಅಂತಂದರೆ ನಾನೊಂದು ಕೆಲಸ ಮಾಡ್ತೀನಿ. ಅಪ್ಪ ಅವ್ರೇನೋ ಹೇಳ್ತಿದ್ದಾರೆ ಕೇಳು. ನಾನು ನನ್ನ ಕಂಪ್ನಿ ನಿಯಮಗಳನ್ನು ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಸರಿ ಬಿಡಿ. ಪುಷ್ಪ ಅವರೇ ಬನ್ನಿ ಹೊರಡೋಣ. ಸಂಪತ್ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಮದುವೆ ಮುರಿಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಸರ್ ಏನು ಹೇಳಿದ್ರಿ? ಕಂಪ್ನಿ ನಿಯಮ ಬದಲಾಯಿಸ್ತೀನಿ ಅಂತ ಹೇಳಿದ್ರ? ಅದೇ 10ನೇ ರೂಲು. ಅದರಿಂದ ತಾನೇ ನಿಮಗೆ ತೊಂದರೆ ಆಗಿದ್ದು. ಹೌದು ಸರ್, ಅದು ಒಂದು ಬದಲಾಯಿಸಿದ್ರೆ ಸಾಕು. ಸರಿ, ನಿಮಗೋಸ್ಕರ ಈ ಮದುವೆಗೋಸ್ಕರ ನಮ್ಮ ಕಂಪ್ನಿ ಪಾಲಿಸಿನ ನಾನು ಬದಲಾಯಿಸ್ತೀನಿ. ಸರ್ ಮೊದಲೇ ಹೇಳೋದಲ್ವಾ, ನನಗೆ ಸಖತ್ ಟೆನ್ಷನ್ ಆಗ್ಬಿಟ್ಟಿತ್ತು. ಪುಷ್ಪ ಅವ್ರೆ, ನಾನು ಈ ಮದುವೆನ ಮುರಿತಿಲ್ಲ. ಅದೇ ಮುಹೂರ್ತಕ್ಕೆ ಮದುವೆ ಫಿಕ್ಸ್. ಏನೋ ಕುಲಪುತ್ರ? ಅಪ್ಪ ಮದುವೆ ಆಗುತ್ತಲ್ಲ? ಆಗತ್ತೆ ಕಣ. ಸರ್ ನೋಡಿ ಸರ್ ಹ್ಯಾಗೆ ಕೇಳ್ತಾ ಇದ್ದೇನೆ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಪುಷ್ಪ ಅವರೇ ನೀವು ಕೂತ್ಕೊಳ್ಳಿ. ನೀವು ಹೇಳಿದ ನಿಜ. ಮದುವೆ ಅನ್ನೋದು ದೇವ್ರ ಇಚ್ಛೆ. ಸದ್ಯಕ್ಕೆ ನಮ್ಮ ದೇವರು ಆರ್ಯ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಹಾರೇ ಸರ್ ದೇವ್ರೆ. ಸರ್ ನಿಮ್ಮ ಉಪಕಾರಕ್ಕೆ ನಾನು ಹೇಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಜನ್ಮದಲ್ಲಿ ನಿಮ್ಮ ಋಣ ನಾನು ಮರೆಯಲ್ಲ. ನಿಮ್ಮಿಂದನೇ ಈ ಮದುವೆ ನಿಶ್ಚಯ ಆಗಿದ್ದು. ಈಗ ನೀವಿಲ್ಲ ಅಂದಿದ್ರೆ ಅನ್ಯಾಯವಾಗಿ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡಿ ಕಳಿಸ್ಬಿಡ್ತಿದ್ದೆ. ದೇವ್ರ ಥರ ನನ್ನ ಕಣ್ ತೆರ್ಸಿದ್ರಿ ಸರ್. ಈಗ ನಾನು ಹೇಳ್ತಾ ಇದ್ದೀನಿ, ಈ ಮದುವೆ ನಡೆಯಲ್ಲ, ಈ ಮದುವೆ ನಡೆಯಲ್ಲ. ಹೇ ಪುಷ್ಪ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ಆತರದಲ್ಲಿ ನಿರ್ಧಾರ ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ನಿಜ ಹೇಳ್ತಿದ್ಯಾ. ಆತರದಲ್ಲಿ ನಿರ್ಧಾರ ತಗೊಂಡಿದ್ದಕ್ಕೆ ಇಷ್ಟು ದಿನ ಕಷ್ಟಪಟ್ಟೆ. ಈ ಸಂಬಂಧ ನನಗೆ ಬೇಕಾಗಿಲ್ಲ. ನಮ್ಮ ಮನಗಿಂತ ದೊಡ್ಡ ಕೆಲಸದಲ್ಲಿರೋಣ ನೋಡಿ ನಿಮ್ಮ ಮಗನಿಗೆ ಮದುವೆ ಮಾಡಿ. ಯಾಕೆಂದ್ರೆ ನಿಮ್ಗೆ ಹುಡುಗಿ ಬೇಕಾಗಿಲ್ಲ, ಅವಳ ಮೂಲಕ ನಿಮಗೆ ಕೆಲಸ ಆಗ್ಬೇಕಾಗಿದೆ ಅಲ್ವಾ? ಪುಷ್ಪ ಅವರೇ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇಷ್ಟು ದಿನ ತಪ್ಪಾಗೆ ತಿಳ್ಕೊಂಡಿದ್ದೆ. ಮದುವೆ ಅನ್ನೋದು ಜನ್ಮದ ಋಣ ನಿಜ. ಆದ್ರೆ ಅದನ್ನ ಒಂದು ಕ್ಷಣದಲ್ಲಿ ಹೊಡೆದಾಕಕ್ಕಾಗಲ್ಲ. ಆದ್ರೆ ನೀವು ಹೊಡೆದಾಕ್ಬಿಟ್ರಲ್ಲ. ಇಷ್ಟೆಲ್ಲ ಆದ್ಮೇಲೂ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳು ನೆಮ್ಮದಿ ಆಗಿರಲ್ಲ. ಬರ್ತೀನಿ. ಸುಬ್ಬು, ನನ್ನ ಮಗಳು ಚೆನ್ನಾಗಿರ್ಬೇಕು. ನನಗಷ್ಟೇ ಸಾಕು. ನನ್ನ ಮಗಳು ಚೆನ್ನಾಗಿರ್ಬೇಕು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ.
ಜೊತೆ ಎಂದು ನಾನಿರುವೆ ನಿನ್ನಾಣೆ. ಪುಷ್ಪ, ನಿನ್ನ ಕಣ್ಣಲ್ಲಿ ನೀರು ನೋಡಿ ನನ್ನ ಕಣ್ಣಲ್ಲೂ ನೀರು ಬಂತು. ಇದು ದುಃಖ ಪಡೋ ಸಮಯ ಅಲ್ಲ, ನಾವು ಸಂಭ್ರಮ ಆಚರಣೆ ಮಾಡಬೇಕು ಅಲ್ವಾ ಸರ್? ಹೌದು. ಇದೇ ಖುಷಿಲಿ ನಾವೆಲ್ಲ ಇವತ್ತು ಐಸ್ ಕ್ರೀಮ್ ತಿನ್ನೋಣ. ಹ್ಞೂ ಅಮ್ಮ, ನೀನು ಅಳಬೇಡ, ನಾನು ಹೋಗಿ ಐಸ್ ಕ್ರೀಮ್ ತರ್ತೀನಿ, ಸರಿನಾ? ರಮ್ಯಾ, ರಮ್ಯಾ, ನನ್ ಮದ್ವೆ ಕ್ಯಾನ್ಸಲ್ ಆಯ್ತು ಕಣೆ, ಮದ್ವೆ ಕ್ಯಾನ್ಸಲ್ ಆಯ್ತು. ವಾವ್, ಒಡಿ ಹ್ಯಾಂಡು. ನಾ ಹೇಳಿರ್ಲಿಲ್ವಾ ಇದು ಪಕ್ಕ DDL ಜನೆ ಅಂತ. ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾನ್ ನೋಡು ಸ್ವಂತ ಮಾವನ್ ಮಗನ್ ಮದ್ವೆ ನಿಂತಿದ್ದಕ್ಕೆ ಖುಷಿ ಪಡ್ತಿದ್ದೀನಿ. ಪಾಪ ಸಂಪತ್ ಬೇಜಾರ್ ಮಾಡ್ಕೊಂಡಿರ್ತಾನಲ್ವಾ, ಸಾರಿ ಕಣೆ. ನೀನ್ ಸಾರಿ ಕೇಳಿ ಚಿಂಪತಿ ಶುರು ಮಾಡ್ಬೇಡ, ಅವ್ನ್ ಸರಿ ಹೋಗ್ತಾನ್ ಬಿಡು. ಅದು ಅಲ್ದೆ ಅವ್ನ್ಗೇನ್ ಜಾಸ್ತಿ ಟೈಮ್ ಬೇಕಾಗಲ್ಲ. ಈಗ ಅವನ್ ಬಿಡು, ಶಾರುಖ್ ಬಗ್ಗೆ ಹೇಳು. ಶಾರುಖ? ಹಾ, ಮದ್ವೆ ಅಂತೂ ನಿಂತಾಯ್ತು. ನಮ್ ಹೀರೋ ನಿನ್ನೆ ಮದ್ವೆ ಆಗ್ತಾರ ಹೇಗೆ? ಗೊತ್ತಿಲ್ಲ ಕಣೆ. ಗೊತ್ ಮಾಡ್ಕೋ, ಆದ್ರೆ ಆತ್ರ ಬೇಡ. ಅವ್ರು ನಿನ್ ಮೇಲಿರೋದು ಪ್ರೀತಿನೋ, ನಂಬಿಕೆನೋ, ಅಭಿಮಾನನೋ ಅಥವಾ ಅನುಕಂಪನೋ ಅನ್ನೋದನ್ನ ಮೊದ್ಲು ತಿಳ್ಕೊ. ನೋಡು, ಈಗ ನಿನ್ಗೆ ಮನ್ಸಾರೆ ಮಾತಾಡೋದಿಕ್ಕೆ ಕೇಳೋದಿಕ್ಕೆ ಟೈಮ್ ಸಿಕ್ಕಿದೆ. ನಾನ್ ಮಾತಾಡಲ್ಲ ಕಣೆ, ಬೇಕಿದ್ರೆ ಅವರೇ ಬಂದ್ ಹೇಳಿ. ಅಲ್ಲ, ಅವತ್ ನನ್ ಮದ್ವೆ ಫಿಕ್ಸ್ ಆಯ್ತು ಅಂತ ನಮ್ಮಮ್ಮ ಅವ್ರಿಗೆ ಸಕ್ಕರೆ ಕೊಟ್ರೆ ಅದನ್ನ ತಿಂದಲೆ ಹಾಗೆ ಚೆಲ್ಲೋದ್ರು. ಇದ್ರ ಅರ್ಥ ಏನ್ ಹೇಳು? ಅವ್ರಿಗೆ ಸ್ವೀಟ್ ಇಷ್ಟ ಆಗಲ್ವೇನೋ? ಕತ್ತೆ, ಸ್ವೀಟ್ ಇಷ್ಟ ಅಂತ ಅಲ್ಲ ಕಣೆ, ಅವ್ರ ಮನ್ಸಲ್ಲಿ ಏನೋ ಇದೆ ಕಣೆ, ಆದ್ರೂ ಅವ್ರು ಹೇಳ್ಕೋತಿಲ್ಲ. ಆದ್ರೆ ನಾನ್ ಈ ಸತಿ ಖಂಡಿತವಾಗ್ಲೂ ಬಿಡಲ್ಲ, ಅವ್ರ ಬಾಯಿಂದ ಹೇಳಿಸ್ತೀನಿ. ಪಕ್ಕ ಪಕ್ಕ. ಇದೇ ಜೋಶಲ್ಲಿ ನಮ್ಗೇನು ಇಲ್ವಾ? ಬಾರೆ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ.